ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಫಿಕ್ಸ್ ಕ್ವಶನ್ ಸರ್. ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ವಾಟ್ ವುಡ್ ದಿ ಫುಟ್ ಲೈಕ್ ಟು ಬಿ ಅಂತ ಇದೆ ಅಲ್ವಾ, ಇಷ್ಟೇ ಆನ್ಸರು. ದ ಫುಟ್ ನೋಡಿ, ದಿ ಫುಟ್ ವುಡ್ ಲೈಕ್ ಟು ಬಿ ಹೇಳಿ ಆ ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್ ಅಂತಲೇ ಬರೀಬೇಕು. ಆ ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್. ಕ್ಲಿಯರ್ ಆಲ್ ಆಫ್ ಯು? ಇದೇ ಸರಿಯಾದ ಉತ್ತರ. ನಾನು ಹಂಗೆ ಬರಿತೀನಿ, ನಾನು ಹಿಂಗೆ ಬರಿತೀನಿ ಅಂದರೆ ಭಾಳ ಕಷ್ಟ. 2 ಔಟ್ ಆಫ್ 2 ಬೇಕು ಅಂದರೆ ಇಷ್ಟೇ ಬರೆದ್ರೆ ಸಾಕು. 2 ಔಟ್ ಆಫ್ 2 ಕಂಪಲ್ಸರಿ ಪರ್ಫೆಕ್ಟಾಗಿ ನಿಮಗೆ ಸಿಗುತ್ತೆ. ಡಿಸ್ಪ್ಲೇ ಮೇಲೆ ಏನು ಕಾಣ್ತಾ ಇದೆಯೋ ಅದಿಷ್ಟು ಬರೆದ್ರೂ ಸಾಕು. ಕ್ಲಿಯರ್? ಬನ್ನಿ ಸರ್, ಟು ದ ಫುಡ್ ಫ್ರಮ್ ಇಚ್ ಚೈಲ್ಡ್ನಿಂದ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಮ 2 ಮಾರ್ಕ್ಸಿಗೆ ಏನೆಲ್ಲ ಬರುತ್ತೆ ಅಂತ ನೋಡ್ತಾ ಈಗ ನಾವು ಹೋಗೋಣ. ಸೆಕೆಂಡ್ ಕ್ವಶನು, ನೇಮ್ ಎನಿ 2 ಥಿಂಗ್ಸ್ ವಿಚ್ ಟೀಸ್ ದ ಫುಡ್ ದಟ್ ಇಟ್ ಕಾಂಟ್ ಫ್ಲೈ ಅಂತ ಇದೆ. ಇದು ಕೂಡ 99% ಚಾನ್ಸಸ್ ಇದೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಯಾವುದು? ಬನ್ನಿ ಸೆಕೆಂಡ್ ಕ್ವಶನು. ಸ್ಟ್ರೀಟ್ಸ್, ಬಿಟ್ಸ್ ಆಫ್ ಗ್ಲಾಸಸ್, ರಫ್ ಪಾತ್ ಆಫ್ ದಿ ಸರ್ಫೇಸ್. ಕ್ಲಿಯರ್ ಆಲ್ ಆಫ್ ಯು? ಇವೆಲ್ಲದು ಕೂಡ. ಲ್ಯಾಡರು. ನೆಕ್ಸ್ಟ್, ವಾಟ್ ಡಸ್ ಟೈಮ್ ಟೀಚ್ ದ ಚೈಲ್ಡ್ ಅಂತ ಇದೆ. ದಟ್ ಇಟ್ ಕೆನಾಟ್ ಫ್ಲೈ ಆರ್ ಕ್ಯಾಂಟ್ ಬಿ ಅ ಫ್ರೂಟ್ ಬಲ್ಜಿಂಗ್ ಆನ್ ಬ್ರ್ಯಾಂಚ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲಿವರೆಗೂ ಕೇಳಿಲ್ಲ. ನಿಮ್ಮ ಹಣೆ ಬರ ಸರಿ ಇಲ್ದಂಗೆ ಕ್ವಶನ್ ನಂಬರ್ 3 ಎಕ್ಸಾಮಿಗೆ ಬರಬಹುದು. ಕೇವಲ 4 ಪ್ರಶ್ನೆಗಳೇ ಇರುವಂಥದ್ದು. ಇಲ್ಲಿ 2 ಮಾರ್ಕ್ಸು ಅವೇ ಬರುವಂಥದ್ದು. ಆ 4 ಕೂಡ ಪರ್ಫೆಕ್ಟಾಗಿ ಹೋಗಿಬಿಡಿ. ಕ್ವಶನ್ ನಂಬರ್ 4 ನೋಡೋಣ. ಮೆನ್ಷನ್ ಎನಿ 2 ಪ್ಲೇಸಸ್ ವೇರ್ ದ ಫುಟ್ ವಾಕ್ಸ್ ಇನ್ ದ ಶೂ ಆ್ಯಸ್ ಎ ಬ್ಲೈಂಡ್ ಮ್ಯಾನ್ ಅಂತ ಇದೆ. ದೊಡ್ಡಕ್ಕಾಗ್ತಾ ಇದ್ದ ಹಾಗೆ ಮಗು ಬ್ಲೈಂಡ್ ಮ್ಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಬ್ಲೈಂಡ್ ಮ್ಯಾನ್ ಅಂದರೆ ಸಮಾಜದಲ್ಲಿ ಏನಾದರೂ ಇದು ನನಗೆ ಸಂಬಂಧ ಇಲ್ಲ ಕಣಯ್ಯ, ಇದು ನಂದಲ್ಲ, ಈ ರೀತಿಯಾಗಿ ಬೆಳೀಲಿಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ. ಅದರ ಯಾವ ಸಮಯದಲ್ಲಿ ಅಂದರೆ ಮಾರ್ಕೆಟಿಂಗ್, ಮೈನಿಂಗ್, ಆಫೀಸ್ ಆ್ಯಂಡ್ ಫೀಲ್ಡ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೆನಪಿರಲಿ. ನೆಕ್ಸ್ಟು ಚಾಪ್ಟ್ರಿಗೆ ಹೋಗ್ಬಿಡೋಣ. ಚಾಪ್ಟರ್ 9, ಐ ಬಿಲೀವ್ ದಟ್ ದ ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್ ಅಂತ ಇದೆ. ಇಲ್ಲಿ ಒಂದು ಕ್ವಶನ್ ಪ್ರಿಂಟೇ ಆಗಿಲ್ಲ. ಆ ಪ್ರಶ್ನೆ ಇಲ್ಲೇ ನಾನು ಹೇಳಿಬಿಡ್ತೇನೆ. ಅದು ಯಾವುದು ಅಂತ ಹೇಳಿದರೆ, ಜಾರ್ಜ್ ಲೂಯಿಸ್ ಬಾಕ್ಸ್ ಹಿ ಸ್ಪೆಂಟ್ ಹಿಸ್ ಟೈಮ್ ಮೋರ್ ದ್ಯಾನ್ ಸ್ಕೂಲ್ ಇನ್ ಡ್ಯಾಶ್ ಅಂತ MCQಸಿಗೆ ಬರುವ ಸಾಧ್ಯತೆ 100% ಇರುತ್ತೆ. ಅದು ಯಾವುದು ಅಂತ ಹೇಳಿದರೆ ಫಾದರ್ಸ್ ಲೈಬ್ರರಿ ಅನ್ನುವಂಥದ್ದು ಸರಿಯಾದ ಉತ್ತರ. ವಾಟ್ ವಾಸ್ ಹಿಸ್ ಫಸ್ಟ್ ಬುಕ್ ಅಂತ ಕೇಳಿದರೆ ಅದು ಗ್ರಿಮ್ಮಿ ಫೇರಿ ಟೇಲ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗಿದ್ದರೆ ಅದು ಯಾವ ವರ್ಷನಲ್ಲಿತ್ತು ಅಂತ ಕೇಳ್ತಾರೆ, ಇಂಗ್ಲೀಷ್ ಅಂತ ಬರಿಬೇಕಾಗತ್ತೆ. ಈಗ ಕ್ವಶನ್ ನಂಬರ್ 1 ನೋಡೋಣ. ಹೂ ವಾಸ್ ಬೋರ್ಕ್ಸ್ ಮದರ್ ಅಂತ ಇದೆ. ವಾಟ್ ಫೀಲಿಂಗ್ಸ್ ಡಿಡ್ ಶಿ ಹ್ಯಾವ್ ಟುವರ್ಡ್ಸ್ ಹಿಮ್ ಅಂತ 100% ಇದು ಎಕ್ಸಾಮಿಗೆ ಬರಲ್ಲ, ಆದರೂ ಕೂಡ ಒಮ್ಮೆ ಓದ್ಕೊಳ್ಳಿ. ಅವಳ ಹೆಸರು ಡೋನಾ ಲಿಯನೋರ್. ಸನಿ ಮಾರ್ನಿಂಗ್ ಪಾಠನೇ ಬೇರೆ, ಇದೇ ಬೇರೆ. ಡೋನಾ ಲಿಯನೋರ್. ಡೋನಾ ಅಂತ ಅಲ್ಲೂ ಇತ್ತು, ಇಲ್ಲೂ ಇತ್ತು. ಡೋನಾ ಅಂದರೆ ಮೇಡಮ್ ಅಂತ. ನಾವು ಇಂಡಿಯಾದಲ್ಲಿ ಮೇಡಮ್ ಸರ್ ಅಂತೀವಲ್ಲ, ಹಾಗೆ ಆ ಒಂದು ಸ್ಪ್ಯಾನಿಷಲ್ಲಿ ಅವರು ಡೋನಾ ಅಂತ ಕರೀತಾರೆ ಲೇಡಿಗೆ. ಮೆನ್ಷನ್ ನೇಮ್ ಎನಿ 2 ಥಿಂಗ್ಸ್ ದಟ್ ಹ್ಯಾಪನ್ ಇನ್ ಹ್ಯೂಮನ್ ಲೈಫ್ ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಎ ರಿಸೋರ್ಸ್ ಅಕಾರ್ಡಿಂಗ್ ಟು ಬೋರ್ಕ್ಸ್ ಅಂತ ಇದೆ. ಹ್ಯುಮಿಲಿಯೇಷನ್, ಮಿಸ್ಫಾರ್ಚ್ಯೂನ್ ಆ್ಯಂಡ್ ಡಿಸ್ಕಾರ್ಡ್ ಅಂತ ಇದೆ ಅಲ್ವಾ, 3 ಕೂಡ ಹೌದು. ನನ್ನ ಪ್ರಕಾರ ಅದು ನಿಮ್ಮ ಎಕ್ಸಾಮಿಗೆ ಬರಲ್ಲ. ಕ್ವಶನ್ ನಂಬರ್ 3 ಮಾತ್ರ ಫಿಕ್ಸ್ ಅಂದ್ಕೊಳ್ಳಿ. ನಿಮ್ಮ ಒಂದು ಅಟ್ಲೀಸ್ಟ್ MCQಸ್ನಲ್ಲಾದರೂ ಇದ್ದೇ ಇರುತ್ತೆ, ಆಯಿತಾ? ಯಾವುದು? ಅಲೇನಾ, ಹೇ, ವರ್ಡೇನ್, ಫರ್ನ್ ಅಂತ ಕೊಟ್ಟಿದ್ದಲ್ವ. ಹಾಗಂದ್ರೆ ಏನು ಅಂದರೆ ದಟ್ ಆಲ್ ದಟ್ ಈಸ್ ನಿಯರ್ ಬಿಕಮ್ಸ್ ಫಾರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಕ್ವಶನ್ ನಂಬರ್ 4, ಅಕಾರ್ಡಿಂಗ್ ಟು ಬೋರ್ಕ್ಸ್ ಹೂ ಮೇಡ್ ರಿಮಾರ್ಕಬಲ್ ಕಮೆಂಟ್ಸ್ ಅಂತ ಇದೆ, ಆಯಿತಾ? ವಾಟ್ ಈಸ್ ದ ನೇಮ್ ಆಫ್ ದಿ ಬುಕ್ ಅಂತಲೂ ಕೂಡ ಇದೆ. ಇದು ನಿಮ್ಗೆ ಈ ರೀತಿಯಾಗಿ ಕ್ವಶನ್ ಯಾವುದೇ ಕಾರಣಕ್ಕೂ ಕೇಳಲ್ಲ, ಆದರೆ MCQಸಲ್ಲಿ ಬರುತ್ತೆ. ಡಿಕ್ಲೈನ್ ಆಫ್ ದಿ ವೆಸ್ಟ್ ಬರ್ತವ್ರು ಯಾರು ಅಂತ ಅದನ್ನು ಸ್ಪೆಂಗ್ಲರ್ ಅಂತ ಬರಿಬೇಕಾಗತ್ತೆ. ಕ್ಲಿಯರ್ ಆಲ್ ಆಫ್ ಯು? ವೆರಿ ಗುಡ್. ಕ್ವಶನ್ ನಂಬರು 5 ಈಗ ನೋಡ್ತಾ ಹೋಗೋಣ ನಾವು. ವೆನ್ ಡಸ್ ದಿ ಪೊಯೆಟಿಕ್ ಆ್ಯಕ್ಟ್ ಹ್ಯಾಪನ್ ಅಕಾರ್ಡಿಂಗ್ ಟು ಬೋರ್ಕ್ಸ್ ಅಂತ ಇದೆ. ಇದು ಕೂಡ ನಿಮ್ಮ 2 ಮಾರ್ಕ್ಸಲ್ಲಿ ಬರಲ್ಲ, ನೆನಪಿರಲಿ. ಆದರೆ ಕ್ವಶನ್ ನಂಬರ್ 6 ಇದೆ ಅಲ್ವಾ, ಇದು 90% ಚಾನ್ಸಸ್ ಇದೆ 2 ಮಾರ್ಕ್ಸ್ ಕ್ವಶನ್ಸಿಗೆ ನಿಮಗೆ ಬರುತ್ತೆ. ಮೆನ್ಷನ್ ಎನಿ 2 ಎಸೆನ್ಷಿಯಲ್ ಮೆಟಾಫೋರ್ಸ್ ಅಂತ ಇದೆ. 4 ಮೆಟಾಫರ್ ಇದ್ದಾವೆ, 4 ಕೂಡ ನೆನ್ಪಿಟ್ಕೊಳ್ಳಿ. ಒಂದು ಟೈಮ್ ಆ್ಯಂಡ್ ರಿವರ್, ಲೈಫ್ ಆ್ಯಂಡ್ ಡ್ರೀಮ್ಸ್, ಐಸ್ ಆ್ಯಂಡ್ ಸ್ಟಾರ್ಸ್, ವಿಮನ್ ಆ್ಯಂಡ್ ಫ್ಲವರ್ಸ್. ಈ 4 ಕೂಡ ಮೆಟಾಫರ್ಗಳು ಬಹಳ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ವಶನ್ ನಂಬರ್ 7 ನೋಡೋಣ ಈಗ. ವಾಟ್ ಆರ್ ದಿ ಎಕ್ಸ್ಟೆನ್ಷನ್ ಆಫ್ ಅವರ್ ಸೈಟ್ ಅಕಾರ್ಡಿಂಗ್ ಟು ಬೋರ್ಕ್ಸ್ ಅಂತ ಇದೆ. ಸರಿಯಾದ ಉತ್ತರ ಕ್ವಶನ್ ನಂಬರ್ 7ಗೆ ವಾಟ್ ಆರ್ ದಿ ಎಕ್ಸ್ಟೆನ್ಷನ್ ಆಫ್ ಅವರ್ ಸೈಟ್ ಅಕಾರ್ಡಿಂಗ್ ಟು ಬೋರ್ಕ್ಸ್ ಅಂತ ಒಂದು ಟೆಲಿಸ್ಕೋಪ್ ಆ್ಯಂಡ್ ಮೈಕ್ರೋಸ್ಕೋಪ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ.
ಟೆಲಿಸ್ಕೋಪ್ ಹಾಗೂ ಮೈಕ್ರೋಸ್ಕೋಪ್ ಅಂತ, ಆಯಿತಾ. ಕಣ್ಣಿಗೆ ಇದು ಬಂದಿದೆ ನಿಮ್ಮ ಒಂದು ಪ್ರಿಪೇಟರಿ ಎಕ್ಸಾಮಲ್ಲೆಲ್ಲ ಬಂದಿದೆ. ಕ್ವಶನ್ ನಂಬರ್ ನೋಡಿ, ಕ್ವಶನ್ ನಂಬರ್ 6, ಕ್ವಶನ್ ನಂಬರ್ 4, ಕ್ವಶನ್ ನಂಬರ್ 7 ಭಾಳ ಇಂಪಾರ್ಟೆಂಟ್, ಆಯಿತಾ. ಕ್ವಶನ್ ನಂಬರ್ 8 ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಕ್ವಶನ್ ನಂಬರ್ 9 ಭಾಳ ಇಂಪಾರ್ಟೆಂಟು. ಅಕಾರ್ಡಿಂಗ್ ಟು ಬುಕ್ಸ್ ವಾಟ್ ವುಡ್ ಡಿಸಪಿಯರ್ ಇಫ್ ಬುಕ್ಸ್ ಡಿಸಪಿಯರ್ ಅಂತ ಇದೆ. ಹಿಸ್ಟ್ರಿ ಆ್ಯಂಡ್ ಮ್ಯಾನ್ ವುಡ್ ಡಿಸಪಿಯರ್. ಇಷ್ಟು ಬರೆದ್ರೆ ಸಾಕು ಸರ್, 2 ಮಾರ್ಕ್ಸು. ಹಿಸ್ಟ್ರಿ ಆ್ಯಂಡ್ ಮ್ಯಾನ್, ಇತಿಹಾಸವೇ ಅಳಿಸೋಗುತ್ತೆ, ಮನುಷ್ಯ ಕೂಡ ಅಳಿಸೋಗ್ತಾನೆ ಅಂತ ಇಷ್ಟೇ. ನೇಮ್ ಎನಿ 2 ಕ್ವಾಲಿಟೀಸ್ ಆಫ್ ಪೊಯೆಟ್ರಿ ಅಂತ ಇಲ್ಲಿವರೆಗೂ ಕೇಳಿಲ್ಲ, ಆದರೆ ಕೇಳುವಂಥ ಸಾಧ್ಯತೆ ಇದೆ ಅಲ್ವಾ, ಹಾಗಾಗಿ ಕಲಿಬೇಕಾಗತ್ತೆ. ಹಾಗಿದ್ರೆ ಸರಿಯಾದ ಉತ್ತರ ನಾವು ಇಲ್ಲಿ ನೋಡೋಣ ಈಗ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಏನು ಅಂದರೆ ಯಾವುದು, ಪೊಯೆಟ್ರಿ ಈಸ್ ಮ್ಯಾಜಿಕಲ್, ಮಿಸ್ಟೀರಿಯಸ್ ಆ್ಯಂಡ್ ಅನ್ಎಕ್ಸ್ಪ್ಲೇನಬಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇದು ಹಾಟ್ ಕ್ವಶನ್ನಿಗೆ ಬರುವ ಸಾಧ್ಯತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗಿದೆ, 4 ಮಾರ್ಕ್ಸಿಗೆ, ಆಯಿತಾ. ಪೊಯೆಟ್ರಿ ಆ್ಯಂಡ್ ಪೊಯಮ್ ಡಿಫ್ರೆನ್ಸು. ನೆಕ್ಸ್ಟ್ ಚಾಪ್ಟರ್ನ ನೋಡೋಣ. ಯಾವುದು, ಹೆವನ್ ಇಫ್ ಯು ನಾಟ್ ದೇರ್ ಹಿಯರ್ ಆನ್ ದಿಸ್ ಅರ್ತ್ ವೇರ್ ಎಲ್ಸ್ ಕುಡ್ ಯು ಬಿ ಅಂತ. ನನ್ನ ಪ್ರಕಾರ ಇದು 2 ಮಾರ್ಕ್ಸಿಗೆ ಬರದೇ ಇಲ್ಲ ಅಂದ್ಕೊಂಡಿದ್ದೀನಿ, ಆದರೂ ಕೂಡ ಒಮ್ಮೆ ನಾವು ಕಣ್ಣು ಹಾಕಿಬಿಡೋಣ, ಆಯಿತಾ. ವಾಟ್ ಕ್ಯಾನ್ ದೇರ್ ಬಿ ನೋ ಗಾಡ್ಸ್, ವೆನ್ ಕ್ಯಾನ್ ದೇರ್ ನೋ ಬಿ ಗಾಡ್ಸ್, ದೇರ್ ಬಿ ನೋ ಗಾಡ್ಸ್ ಆ್ಯಂಡ್ ನಿಮ್ಸ್ ಅಕಾರ್ಡಿಂಗ್ ಟು ಕುವೆಂಪು ಅಂತ ಇದೆ. ಇಫ್ ವಿ ಅವರ್ ಸೆಲ್ಫ್ಸ್, ಆಯಿತಾ, if we ourselves are not God and if we ourselves cannot be angels, then only, ಆಯಿತಾ, ದಿ ಕಾನ್ಸೆಪ್ಟ್ ಆಫ್ ಗಾಡ್ ಆ್ಯಂಡ್ ನಿಮ್ಸ್ ಆರ್ ರಾಂಗ್ ಅಂತ. ಮೆನ್ಷನ್ ಎನಿ 2 ಆಸ್ಪೆಕ್ಟ್ಸ್ ಆಫ್ ನೇಚರ್ ದಟ್ ಮೇಕ್ಸ್ ದಿ ಅರ್ತ್ ಹೆವನ್ ಅಂತ ಇದೆ. ಕ್ವಶನ್ ನಂಬರ್ 2 ಬರುವ ಸಾಧ್ಯತೆ ಇದೆ, ಆದರೆ ನನ್ನ ಪ್ರಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಡೈರೆಕ್ಟಾಗಿ ಹೆವನ್ ನಿಮಗೆ 3 ಮಾರ್ಕ್ಸಿಗೆ ಸಮ್ಮರಿ ನಾನು ಅಪ್ಲೋಡ್ ಮಾಡಿದರೆ ಅದು ಓದ್ಕೊಂಡ್ರೆ ಸಾಕು, ಆಯಿತಾ. ಅದೇ ನಿಮ್ಮ ಎಕ್ಸಾಮಿಗೆ ಬರುವಂಥದ್ದಾಗಿರುತ್ತೆ. ಕ್ವಶನ್ ನಂಬರು 4 ಅದು ಹಾಟ್, ಸ್ವಲ್ಪ ನೋಡ್ಕೊಂಡ್ರೆ ಭಾಳ ಒಳ್ಳೆಯದು. ಕ್ವಶನ್ ನಂಬರ್ 4 ನೆನಪಿರಲಿ, ಆಯಿತಾ. ಇಂಬೈಬಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್ ಅಂತ. ಜಪಾನ್ ಆ್ಯಂಡ್ ಬ್ರೆಜಿಲ್ ಅಂತ. ಈಗ ನೆಕ್ಸ್ಟ್ ಚಾಪ್ಟರ್ನ ನಾವು ನೋಡೋಣ. ಜಪಾನ್ ಆ್ಯಂಡ್ ಬ್ರೆಜಿಲ್, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಜಪಾನ್ ಆ್ಯಂಡ್ ಬ್ರೆಜಿಲಲ್ಲಿ 2 ಮಾರ್ಕ್ಸಿಗೆ ಏನೆಲ್ಲ ಬರ್ತಾಯಿದೆ ಅಂತ. ವಾಟ್ ಆರ್ ದಿ ಕಮೆಂಟ್ಸ್ ಆಫ್ ಜಾರ್ಜ್ ಮೈಕ್ಸ್ ಅಬೌಟ್ ಕರ್ಟಸಿ ಇನ್ ಜಪಾನ್ ಅಂತ ಇದೆ. ಇದು ವಿಚ್ ಸಬ್ಸ್ಟಿಟ್ಯೂಟ್ಸ್ ವಿಚ್ ಆ್ಯಕ್ಟ್ ಹ್ಯಾಸ್ ಎ ಡಬಲ್ ರೋಲ್, ದಟ್ ಈಸ್ ಕರ್ಟಸಿ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಪ್ರೈವಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆದರೆ ಇಲ್ಲಿವರೆಗೂ ಇದು ಯಾವತ್ತೂ ಕೂಡ ಕೇಳಲಿಲ್ಲ. ಯಾವುದು, ಕ್ವಶನ್ ನಂಬರ್ 1, 2, 3, 4 ಭಾಳ ಇಂಪಾರ್ಟೆಂಟ್ ಕ್ವಶನು. ಏನಂತ ಇದೆ, ಮೆನ್ಷನ್ ದ 2 ರೀಸನ್ಸ್ ದಟ್ ಮೇಕ್ ಬೋವಿಂಗ್ ಇನ್ ಜಪಾನ್ ಎ ಕಾಂಪ್ಲಿಕೇಟೆಡ್ ಒನ್ ಅಂತ ಇದೆ. ಭಾಳ ಈಸಿ. ಹೂ ಬೋಸ್ ಟು ಊಮ್, ಹೌ ಲಾಂಗ್ ಆ್ಯಂಡ್ ಹೌ ಡೀಪ್ ಅನ್ನುವಂಥದ್ದು ಸರಿಯಾದ ಉತ್ತರ ಇಲ್ಲಿ ಆಗತ್ತೆ. ಸ್ಟೇಟ್ ದಿ ಅರ್ಲಿ ಟ್ರಾಫಿಕ್ ಲಾ ಇನ್ ಅಮೇರಿಕಾ ಅಂತ ಇದೆ ಅಲ್ವಾ, ಅದು ಬಹಳ ಹಾಟ್ ಕ್ವಶನ್. ಅದು ನನ್ನ ಪ್ರಕಾರ ಇದು ನಿಮ್ಮ ಎಕ್ಸಾಮಿಗೆ ಬರಲ್ಲ. ಯಾವುದು 6 ಕೂಡ ಬರಲ್ಲ. ನಂತರದಲ್ಲಿ 7 100% ಫಿಕ್ಸ್ ಅಂದ್ಕೊಂಡಿದ್ದೀನಿ. ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ MCQs ಭಾಗದಲ್ಲಿ ಬರುವಂಥದ್ದು. ಜಪಾನ್ ದೇಶದಲ್ಲಿ ಯಾರನ್ನು ಅವರು ಎಂಪ್ಲಾಯಿಯಾಗಿ ಅಪಾಯಿಂಟ್ ಮಾಡ್ತಾರೆ ಅಂದರೆ ಬೋವಿಂಗ್ ಗರ್ಲ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಬೋವಿಂಗ್ ಗರ್ಲ್ಸ್ ಅಂತ, ಆಯಿತಾ. ಕ್ವಶನ್ ನಂಬರ್ 8 ನೋಡೋಣ. ಮೆನ್ಷನ್ ಎನಿ 2 ರೀಸನ್ಸ್ ಬಿಹೈಂಡ್ ದ ನಾರಾ ಡೀರ್ ಅಂತ ಇದೆ, ಆಯಿತಾ. ಮೇ ಬಿ ಇಟ್ ಮೇ ಸಿ ದ ಪೀಪಲ್ ಆಲ್ ದ ಟೈಮ್ ದೆ ಗೆಟ್ ಇನ್ ಟು ದ ಹ್ಯಾಬಿಟ್, ಅಥವಾ ಜೆನೆಟಿಕ್ ಆಗಿರ್ಬೋದು. ಇದು ಕೂಡ ಕೇಳೋದೇ ಇಲ್ಲ ಸರ್. ಕ್ವಶನ್ ನಂಬರ್ 8 ಇಲ್ಲಿವರೆಗೂ ಕೇಳಿಲ್ಲ, ಮುಂದಕ್ಕೆ ಕೇಳಲ್ಲ. ಕ್ವಶನ್ ನಂಬರ್ 9, ವಾಟ್ ಡೂ ಜಪಾನೀಸ್ ಹೋಸ್ಟ್ ಕನ್ಸಿಡರ್ಡ್ ಇಫ್ ದ ಈಟ್ ಇಲ್ ಮ್ಯಾನರ್ ಲೂಟ್ ಅಂತ ಇದೆ. ಇಫ್ ದ ಡೋಂಟ್ ಈಟ್ ಸೂಪ್ ವಿತ್ ಫಿಯರ್ಫುಲ್ ನಾಯ್ಸ್, ಆಯಿತಾ. ಕ್ವಶನ್ ನಂಬರ್ 9 ಸ್ವಲ್ಪ ಇಂಪಾರ್ಟೆಂಟು, 50-50. ಆದರೆ ಕ್ವಶನ್ ನಂಬರ್ 10 ಇದೆ ಅಲ್ವಾ, 95% ಚಾನ್ಸಸ್ ಇದೆ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಬರುವಂಥದ್ದು. ಕ್ವಶನ್ ನಂಬರ್ 9 ಯಾವುದು ಸರ್ ಹೇಳಿದ್ದು, 10. ಇದು ಬ್ರೆಜಿಲ್ಲಿಗೆ ಸಂಬಂಧಪಟ್ಟಿರುವಂಥದ್ದು. ಕೋಪಕಬನ ಬ್ಲ್ಯಾಕ್ ಕಲರ್ಡ್ ಮೊಸಾಯಿಕ್ ಆರ್ ಯೂಸ್ಡ್ ದೇರ್ ಅಂತ ಇದೆ. ಕೋಪಕಬನ ಬ್ಲ್ಯಾಕ್ ಕಲರ್ಡ್ ಮೊಸಾಯಿಕ್ ಆರ್ ಯೂಸ್ಡ್ ದೇರ್ ಅಂತ ಅಂದರೆ ಇನ್ ವಿಚ್ ಪ್ಲೇಸ್ ದ ಪೇಮೆಂಟ್ಸ್ ಆರ್ ಡೆಕೋರೇಟೆಡ್ ಇನ್ ಎ ಯೂನಿಕ್ ವೇ ಇನ್ ಬ್ರೆಜಿಲ್ ಆ್ಯಂಡ್ ವಾಟ್ ಕಲರ್ಡ್ ಮೊಸಾಯಿಕ್ ಆರ್ ಯೂಸ್ಡ್ ದೇರ್ ಅಂತ ಇದೆ. ಅದು ನೋಡಿ, ಏನೂ ಇಲ್ಲ ಸರ್, ನೆನ್ಪಿಟ್ಕೊಳ್ಳಿ. ಯಾವ ಬೀದಿಗಳಲ್ಲಿ, ಯಾವ ರಸ್ತೆಗಳಲ್ಲಿ ಈ ಪೇಮೆಂಟ್ಸ್ಗಳನ್ನು ಅಂದರೆ ಪಾದಚಾರಿಯ ಇರುವಂತಹ ಜಾಗವನ್ನು ಡೆಕೋರೇಷನ್ ಮಾಡ್ತಾಯಿದ್ರು ಅಂತ. ಅದಕ್ಕೆ ಸರಿಯಾದ ಉತ್ತರ ಆ ಸ್ಟ್ರೀಟಿನ ಹೆಸರೇ ಕೋಪಕಬನ ಅಂತ, ಅಷ್ಟೇ. ಕೋಪಕಬನ ನೆನ್ಪಿಟ್ಕೊಳ್ಳಿ. ಹಾಗಿದ್ದರೆ
ಯೂನಿಕ್ನೆಸ್ ಏನಿತ್ತು ಅಲ್ಲಿ ಅಂತ ಹೇಳಿದರೆ ಪ್ರತಿಯೊಂದು ಪ್ಲೇಸಲ್ಲೂ ಈ ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸಾಯಿಕ್ ಅಂದರೆ ಒಂದು ಟೇಲ್ಸಿನ ರೀತಿಯಲ್ಲಿ ಎಲ್ಲ ಕಡೆಯೂ ಈ ರೀತಿಯಾಗಿ ಅಲಂಕಾರವನ್ನು ಅಲ್ಲಿ ಮಾಡ್ತಾಯಿದ್ರು ಅಂತ. ಕ್ವಶನ್ ನಂಬರ್ 11 ಕೂಡ ಬಹಳ ಇಂಪಾರ್ಟೆಂಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. MCQಸಲ್ಲಿ ಬಂದಿರುವಂಥದ್ದು ಮೋಟರ್ ಕಾರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಡ್ಯಾಶ್ 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 ಅಂತ ಕೇಳ್ತಾನೆ ಇದ್ದಾನೆ. ಅದು ಬ್ರೆಜಿಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಬ್ರೆಜಿಲ್ ಬ್ರೆಜಿಲ್ ಬ್ರೆಜಿಲ್. ಹೂಸ್ ಲೈಫ್ ಈಸ್ ಹಜಾರ್ಡಸ್ ಅಂತ ಕೇಳ್ತಾನೆ. ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 12 ಸ್ವಲ್ಪ ಟ್ವಿಸ್ಟ್ ಮಾಡಿ ಉಲ್ಟಾ ಮಾಡಿ ನಿಮಗೆ ಒಗೀತಾ ಇದ್ದಾನೆ. ಅದನ್ನು ಹೂಸ್ ಲೈಫ್ ಈಸ್ ಹಜಾರ್ಡಸ್ ಅಂತ ಕೇಳಿದರೆ ಅದು ಸರಿಯಾದ ಉತ್ತರ ಪೆಡಿಸ್ಟೇರಿಯನ್ಸ್ ಅಂತ. ಇಲ್ಲಿ ಪೆಡಿಸ್ಟೇರಿಯನ್ ಸ್ಪೆಲ್ಲಿಂಗ್ ಕೂಡ ಇದೆ ನೋಡ್ಕೊಳ್ಳಿ, ಆಯಿತಾ, ಮರಿಬೇಡಿ. ಈಗ ಕ್ವಶನ್ ನಂಬರು ಯಾವುದು 13 ನೋಡೋಣ. ಇದು ಬಹಳ ಇಂಪಾರ್ಟೆಂಟು, ನಿಮ್ಮ 2 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆ ಆಗಿರುತ್ತೆ. ಡ್ರೈವರ್ಸ್ ಆ್ಯಂಡ್ ಪೆಡಿಸ್ಟೇರಿಯನ್ಸ್ ಅಂತ ಆನ್ಸರ್ ಇದೆ. ಹಾಗಿದ್ರೆ ಡ್ರೈವರ್ ಅಂದರೆ ಯಾರು ಅಂದರೆ ಹಂಟರ್ ಅಂತ, ಬೇಟೆಗಾರ ಅಂತ. ಪೆಡಿಸ್ಟೇರಿಯನ್ಸ್ ಅಂತ ಹೇಳಿದರೆ ಪ್ರೇ ಅಂತ, ಅದರ ಆಹಾರ ಅವನ ಅಂತ. ಹಾಗಾಗಿ ಆಹಾರಕ್ಕೆ ಹುಡ್ಕೊಂಡು ಬೇಟೆಗಾರ ಆಟಿಸ್ಕೊಂಡು ಓಡಾಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಡ್ರೈವರ್ಸು ಪೆಡಿಸ್ಟೇರಿಯನ್ಸ್ಗಳಿಗೆ ಆಟದ ಸಮಯದಲ್ಲಿ ಓಡಾಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಆಯಿತಾ. ನೆಕ್ಸ್ಟು ಕ್ವಶನ್ ನಂಬರ್ 14 ನನ್ನ ಪ್ರಕಾರ ಬರೋದೇ ಇಲ್ಲ ಎಕ್ಸಾಮಿಗೆ. ಆದರೆ ಕ್ವಶನ್ ನಂಬರ್ 15 ಇದೆಯಲ್ವ, ಇದನ್ನು ಭಾಳ ಸಲ ಕೇಳಿದ್ದಾನೆ. ಕ್ವಶನ್ ನಂಬರ್ 15 ಏನಿದೆ ಇದರಲ್ಲಿ, ವಿಚ್ ಪ್ಲೇಸ್ ಇನ್ ಬ್ರೆಜಿಲ್ ಈಸ್ ದ ವರ್ಸ್ಟ್ ಅಂತ ಇದೆ. MCQಸಲ್ಲಿ ಬರುವ ಸಾಧ್ಯತೆ ಭಾಳ ಇದೆ. ಅದು ಅವೆನಿಡಾ ಪ್ರೆಸಿಡೆಂಟಾ ವರ್ಗಸ್, APV ಅವೆನಿಡಾ ಪ್ರೆಸಿಡೆಂಟಾ ವರ್ಗಸ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.